ನಮಸ್ಕಾರ. ನನ್ನ ಹೆಸರು ಈಶ್ವರ್ ರಾವ್, CII Mysore Zone Chairman. Today we are organizing this press conference to explain about the event which is going to happen on 18th of this month. ಎಲ್ಲರಿಗೂ ಗೊತ್ತು, MSME ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಕಂಟ್ರಿ ಇಂಪ್ರೂವ್ಮೆಂಟ್ಗೆ. MSMEs ಆರ್ ಬ್ಯಾಕ್ ಬೋನ್ ಫಾರ್ ಎನಿ ಕಂಟ್ರಿ. ಈಗ ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ, ನಂಜನಗೂಡದಲ್ಲಿ, ಮಂಡ್ಯದಲ್ಲಿ, ಮದ್ದೂರಿನಲ್ಲಿ ಸುಮಾರು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ. ಆ ದೊಡ್ಡ ಇಂಡಸ್ಟ್ರೀಸ್ ಸಕ್ಸಸ್ ಆಗೋಕ್ಕೆ MSME ದೊಡ್ಡ ಕೀ ರೋಲ್ ಪ್ಲೇ ಮಾಡುತ್ತೆ. ಎದಕ್ಕನ್ನ ದೊಡ್ಡ ಇಂಡಸ್ಟ್ರೀಸ್ಗೆ ಸುಮಾರು ಸ್ಮಾಲ್ ಐಟಮ್ಸು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಬೇಕಾಗುತ್ತೆ. ಅದಕ್ಕೆ ನಮ್ಮ ಹತ್ರ MSMEs ಇದೆ. ಬಟ್ ಈಗ ಆ MSMEಸ್ಗೆ, ಆ ದೊಡ್ಡ ಇಂಡಸ್ಟ್ರೀಸ್ಗೆ ಕನೆಕ್ಷನ್ಗೆ ಏನೂ ಇಲ್ಲ. ಅದಕ್ಕೆ ನಾವು CII ಯಾವಾಗನ್ನ ವಿ ಪ್ಲೇ ಎ ಕೀ ರೋಲ್. ಆ್ಯಕ್ಚುಲಿ ನಾವು ಯಾವಾಗನ್ನ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬರ್ತೀವಿ. ಸೊ ಅದಕ್ಕೆ ನಾವು ಬೈಯರ್ಸ್ ಸೆಲ್ಲರ್ಸ್ ಮೀಟ್ అని ಜುಲೈ 18ಗೆ ಒಂದು ದೊಡ್ಡ ಇವೆಂಟ್ ಆರ್ಗನೈಸ್ ಮಾಡಿದ್ವಿ ಸದರ್ನ್ ಸ್ಟಾರ್ ಹೋಟೆಲ್ನಲ್ಲಿ. ಅದಕ್ಕೆ ನಮ್ಮ ಸ್ಟೇಟ್ ಕೌನ್ಸಿಲ್ನಲ್ಲಿ ನಮ್ಮ ಮೈಸೂರು ಝೋನ್ ಪಾಸ್ ಚೇರ್ಮನ್, ಈಗ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ MSME ಪ್ಯಾನಲ್ ಕನ್ವೀನರು, ಅವರು ಕೂಡ ಬಂದಿದ್ದರು. ನಮ್ಮ ವೈಸ್ ಚೇರ್ಮನ್ ಕೂಡ ಬಂದಿದ್ದರು. ಅವರು ಈ ವಿಷಯದಲ್ಲಿ ತಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ್ಯಾವ ಏನಿರುತ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಆಗಲೇ ಈಶ್ವರ್ ಅವ್ರು ಹೇಳಿದಂಗೆ ನಾವು MSME ಸೆಗ್ಮೆಂಟಲ್ಲಿ ತುಂಬ ಕಾಳಜಿಯನ್ನು ವಹಿಸಿ ಅವ್ರನ್ನ ಉನ್ನತಿಗೆ ಏನೇನು ಆಗಬೇಕು ಅನ್ನೋದನ್ನು CII ಕಡೆಯಿಂದ ತುಂಬ ಗಮನದಲ್ಲಿಟ್ಟುಕೊಂಡು ಈ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ. ಜುಲೈ 18ನೇ ತಾರೀಕು ಇದನ್ನು ಮೈಸೂರಲ್ಲೇ ಆರ್ಗನೈಸ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಈಗ ಮೈಸೂರು, ನಂಜನಗೂಡು, ಚಾಮರಾಜನಗರ ಏರಿಯಾ ತುಂಬ ಕೈಗಾರಿಕರಣ ಆಗ್ತಾ ಇದೆ. ತುಂಬ ದೊಡ್ಡ ಕೈಗಾರಿಕೆಗಳು ಈ ಪ್ರದೇಶಕ್ಕೆ ಬರ್ತಾ ಇದ್ದಾವೆ. ಅವುಗಳೆಲ್ಲವೂ ಸಪ್ಲೈ ಮಾಡೋದಕ್ಕೋಸ್ಕರ ಸಣ್ಣ ಕೈಗಾರಿಕೆಗಳ ಅಗತ್ಯ ತುಂಬ ಇದೆ. ಸೊ ನಾವು ಸಣ್ಣ ಕೈಗಾರಿಕೆಗಳಿಗೆ ಏನೇನು ಬೇಕು ಅನ್ನೋದನ್ನು ಈ ಸಭೆಗಳ ಮುಖಾಂತರ ಅವ್ರಿಗೆ ಮನವರಿಕೆ ಮಾಡಿಕೊಟ್ಬಿಟ್ಟು ಅವರಿಗೆ ಅದೇ ಥರ ಕಾಂಟ್ಯಾಕ್ಟ್ಗಳನ್ನ ಬೆಳೆಸ್ತಾ ಇದ್ದೀವಿ. ಅಲ್ಲಿ ದೊಡ್ಡ ಕೈಗಾರಿಕೆಗಳವರು ಬರ್ತಾರೆ, ಮಧ್ಯಮ ಕೈಗಾರಿಕೆದವರು ಬರ್ತಾರೆ, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಯವರು ಬರ್ತಾರೆ. ಸೊ ಸಣ್ಣ ಕೈಗಾರಿಕೆ ಮತ್ತು ದೊಡ್ಡ ಕೈಗಾರಿಕೆಗಳನ್ನ ನಾವು ಕೈ ಜೋಡಿಸೋದ್ರಿಂದ ದೊಡ್ಡ ಕೈಗಾರಿಕೆಗಳಿಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಿಕ್ಕಂಗಾಗುತ್ತೆ, ಸಣ್ಣ ಕೈಗಾರಿಕೆಗಳಿಗೆ ಒಳ್ಳೆ ಕಸ್ಟಮರ್ ಸಿಕ್ಕಂಗಾಗುತ್ತೆ. ಸೊ ನೀವು ಇವಾಗ ನಮಗೆ ಕಸ್ಟಮರು ಮತ್ತು ಸಪ್ಲೈಯರ್ ಅವರಿಬ್ಬರನ್ನೂ ಒಟ್ಟಿಗೆ ತೊಗೊಂಬಂದು ಒಂದು ಸಭೆ ಮಾಡಿದಾಗ ಎರಡು ಇಂಡಸ್ಟ್ರಿಗಳಿಗೂ ಅನುಕೂಲ ಆಗುತ್ತೆ. ಇನ್ನೊಂದು, ನಮಗೆ ದೇಶದಲ್ಲೇ ಇರ್ತಕ್ಕಂಥ ಸಪ್ಲೈಯರ್ಗಳನ್ನ ಬೆಳೆಸ್ಬೇಕಂಥದ್ದು ನಮ್ಮದು CIIದು ಒಂದು ಆದ್ಯತೆ ಕೂಡ. ನೀವು ಪ್ರೋಗ್ರಾಮ್ಗಳನ್ನ ನೋಡಿದರೆ ನಾವು 6 ಭಾಗಗಳಾಗಿ ಅದನ್ನು ವಿಂಗಡಿಸಿದ್ದೀವಿ. ಸೊ 6 ಭಾಗಗಳಲ್ಲಿ ಒಂದೊಂದು ಭಾಗಗಳನ್ನು ಪ್ರತಿಯೊಂದು ಚಟುವಟಿಕೆಗಳನ್ನ ಅದರಲ್ಲಿ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಹೇಳಬೇಕಂದ್ರೆ, ಅವ್ರಿಗೆ ಇಂಡಸ್ಟ್ರಿ 4.0 ಅಥವಾ ಡಿಜಿಟಲೀಕರಣ ಅಂತ ಕರಿತೀವಿ, ಅದನ್ನು ಹೇಗೆ ಮಾಡಬೇಕು. ನಾವು ಅವ್ರಿಗೆ ಥೆರಾಟಿಕಲ್ ಮಾತ್ರ ಹೇಳಲ್ಲ, ದೊಡ್ಡ ಇಂಡಸ್ಟ್ರಿಗಳು ಯಾವ ಥರ ಅದನ್ನು ಅಡಾಪ್ಟ್ ಮಾಡಿದ್ದಾರೆ, ಅಕಸ್ಮಾತ್ ಅವ್ರು ಏನಾದರೂ ಅಲ್ಲಿಗೆ ಆ ಸ್ಥಳಕ್ಕೆ ವಿಸಿಟ್ ಮಾಡಬೇಕು, ಯಾವ್ದಾರು ಕಂಪ್ನಿಗಳನ್ನ ಹೋಗಿ ಪ್ರಾಕ್ಟಿಕಲ್ ಆಗಿ ಅದನ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರು ಯಾವ ಕಂಪ್ನಿಗಳನ್ನ ವಿಸಿಟ್ ಮಾಡೋಕ್ಕೂ ಕೂಡ ಮಾಡಿದ್ದೀವಿ. ಎರಡನೇದಾಗಿ ಅವ್ರಿಗೆ ಇವಾಗ ನೈಪುಣ್ಯತೆ ಹೆಂಗೆ ಬೆಳೆಸ್ಬೇಕು, ಇಲ್ಲಿರ್ತಕ್ಕಂಥ ನಮ್ಮ ಟ್ರೈನೀಸ್ ಇರ್ಬೋದು ಅಥವಾ ಹೊಸ ಎಂಪ್ಲಾಯೀಸ್ಗಳನ್ನ ಅವ್ರು ತೊಗೊತಾರೆ, ಅದನ್ನ ಹೆಂಗೆ ಬೆಳೆಸ್ಬೇಕು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಮೂರನೇದಾಗಿ ಅವ್ರಿಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಹೆಂಗೆ ಮಾಡಬೇಕು, ಫೈನಾನ್ಷಿಯಲ್ ಏನೇನು ಆಪ್ಷನ್ಸ್ಗಳಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ನೀವು ಪ್ರೋಗ್ರಾಮ್ಗಳನ್ನ ನೋಡ್ತಾ ಹೋದರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಇರ್ತಕ್ಕಂಥ ಪರಿಣಿತರನ್ನ ಕರ್ಕೊಂಬರ್ತಾ ಇದ್ದೀವಿ. ನಮ್ಮದು CII ನ್ಯಾಷನಲ್ ಲೆವೆಲ್ ಇರ್ಬೋದು, CII ಸ್ಟೇಟ್ ಲೆವೆಲ್ ಇರ್ಬೋದು, ಅಥವಾ ಗೌರ್ಮೆಂಟ್ ಆಫೀಷಿಯಲ್ಸ್ ಇರ್ಬೋದು, ಎಲ್ಲರನ್ನೂ ಕರ್ಕೊಂಬಂದರೆ ನಿಮಗೆ ಅವಾಗ ಡೈರೆಕ್ಟಾಗಿ ಅವ್ರಿಗೆ ಒಂದು ಸಂವಾದ ಮಾಡೋಕ್ಕೆ ಒಂದು ಅನುಕೂಲತೆ ಇರುತ್ತೆ. ಅದೇ ಮುಖಾಂತರ ನಿಮಗೆ ಆರ್ಥಿಕ ಅಂತರ ಇರುತ್ತೆ, ಅವ್ರಿಗೆ ಆರ್ಥಿಕ ಸಮಸ್ಯೆಗಳಿರುತ್ತೆ, ಅದನ್ನು ಯಾವ ಥರ ಅವರು ತೊಗೊಂಬರ್ಬೋದು, ಬ್ಯಾಂಕಿಂಗ್ ಸೌಲಭ್ಯ ಯಾವ ಥರ ಇದೆ, ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹೇಗೆ ಮಾಡ್ಬೋದು, ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೇರೆ ದೇಶಗಳ ಜೊತೆ ಅವ್ರು ಕಂಪೇರ್ ಮಾಡಿದರೆ ಯಾವ ಥರ ಅದನ್ನು ಉನ್ನತಿ ಮತ್ತು ಪ್ರಗತಿಯನ್ನು ಬೆಳೆಸ್ಕೊಂಡು ಹೋಗ್ಬೋದು,
ಈ ಥರ 6 ಸಬ್ಜೆಕ್ಟಾಗಿ ಡಿವೈಡ್ ಮಾಡಿದ್ದೀವಿ. 6 ಸಬ್ಜೆಕ್ಟಲ್ಲೂ ಕೂಡ ನಮಗೆ ಅತ್ಯಂತ ಪರಿಣಿತ ವ್ಯಕ್ತಿಗಳನ್ನ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ಏನು ಮಾಹಿತಿ ಬೇಕೋ ಆ ಮಾಹಿತಿನ ಕೊಡ್ತಾ ಇದ್ದೀವಿ. ಎರಡನೇದಾಗಿ ಅವ್ರಿಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ. ಮೂರನೇದಾಗಿ ಅವ್ರಿಗೆ ಬೇಕಂದರೆ MSME ಸೆಗ್ಮೆಂಟ್ ಅವರು ದೊಡ್ಡ ಕೈಗಾರಿಕೆಗಳನ್ನ ವಿಸಿಟ್ ಮಾಡ್ಬೋದು. ನಾವು ಮೈಸೂರಲ್ಲಿ ಸರೌಂಡಿಂಗ್ ಇರತಕ್ಕಂಥ ಒಂದು 10 ರಿಂದ 12 ಕೈಗಾರಿಕೆಗಳಿಗೆ. ಸೊ ಇದರಿಂದ MSMEದವ್ರಿಗೆ ತುಂಬ ಅನುಕೂಲ ಆಗುತ್ತೆ, ದೇಶ ಬೆಳೆಯುತ್ತೆ. ನಾವು ಹೇಳ್ತೀವಿ MSME ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಕೈಗಾರಿಕೆದ ಬೆನ್ನೆಲುಬು ಅಂದರೆ MSME. ಇವಾಗ ಆ ಬೆನ್ನೆಲುಬನ್ನು ಸದೃಢಪಡಿಸ್ತಕ್ಕಂಥ ಕಾರ್ಯವನ್ನು CI ಮುಖಾಂತರ ಜುಲೈ 15ನೇ ತಾರೀಕಿಗೆ ಮಾಡೋಕ್ಕೋಸ್ಕರ ನಾವು ಈ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ಮಾಡೋದಂತ ಹೇಳ್ಕೊಡ್ತೀವಿ. ಎರಡನೇದಾಗಿ ಆರ್ಗನೈಸೇಷನ್ ಸೆಟಪ್ ಮಾಡಿದ್ಮೇಲೆ ನಿಮ್ಮ ಕಸ್ಟಮರ್ಗಳು ಯಾರು? ಇವಾಗ ನೀವು ಪ್ರಾಡಕ್ಟ್ನ ಸೇಲ್ ಮಾಡಬೇಕಲ್ವಾ? ನಮ್ಮ ಸುತ್ತಮುತ್ತಲೇ ಮೈಸೂರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 35 ರಿಂದ 40 ಬೃಹತ್ ಕೈಗಾರಿಕೆಗಳಿದೆ. ಕೆಲವೊಂದು ಕಂಪ್ನಿಗಳನ್ನ ಹೆಸರು ಮೆನ್ಷನ್ ಮಾಡಬೇಕಂದ್ರೆ ಲೈಕ್ ಎಕ್ಸಾಂಪಲ್ A10 ಇರ್ಬೋದು, ಆಟೋಮೋಟಿವ್ ಎಕ್ಸೆಲ್ಲು, ನೆಸ್ಟ್ಲೆ, ಜುಬ್ಲೆಂಟ್ ಆರ್ಗ್ಯಾನಿಸಿಸು, ITC. ಸೊ ದೇರ್ ಆರ್ ಲಾಟ್ ಆಫ್ ಬಿಗ್ ಕಂಪನೀಸ್. ಅವ್ರ JK ಟೈರ್ಸ್, ಈ ಆಟೋಮೋಟಿವ್ ಎಕ್ಸೆಲ್, ಸುಮಾರು ಕಂಪ್ನಿಗಳಿದೆ. ಲಿಸ್ಟ್ಗಳನ್ನ ನಾವು ಕೊಡ್ತೀವಿ. ಆ ಕಂಪ್ನಿಗಳು ಏನು ಮಾಡ್ತಾ ಇದೀವಿ ಅಂದರೆ, ನಾವು ಸಪ್ಲೈಯರ್ಗಳು ಇಲ್ಲಿ ಸುತ್ತಮುತ್ತಲು ಯಾರಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ. ನಾವೇನು ಮಾಡ್ತಿರ್ತೀವಿ, ಬೇರೆ ಕಡೆಯಿಂದ ಸಪ್ಲೈ ತೊಗೊಂಡ್ಬರ್ತಾ ಇರ್ತೀವಿ. ಸೊ ಇವಾಗ ಏನಾಗುತ್ತೆ, ಆ ಕಸ್ಟಮರ್ ಅಂತ ದೊಡ್ಡ ಬೃಹತ್ ಕೈಗಾರಿಕೆಗಳು ಏನಿದಾವೆ ನಮಗೆ ಏನು ಬೇಕು ಅಂತ ಹೇಳ್ತಾರೆ ಆ ಮೀಟಿಂಗಲ್ಲಿ. ಚಿಕ್ಕ ಮತ್ತು ಮಧ್ಯಮ ವರ್ಗದವ್ರಿಗೆ ಏನು ಮಾಡ್ತಾ ಇದ್ದೀವಿ, ನಾವು ಸ್ಟಾಲ್ ಕೊಡ್ತಾ ಇದ್ದೀವಿ. ಅವ್ರು ಏನು ಪ್ರಾಡಕ್ಟ್ ಮಾಡ್ತಾರೆ ಆ ಕಂಪ್ನಿಯಿಂದ ಅದನ್ನ ಡಿಸ್ಪ್ಲೇ ಮಾಡ್ಬೋದು. ಸೊ ನಾವೇನು ಮಾಡ್ತೀವಿ, ಲೈಕ್ ಎಕ್ಸಾಂಪಲ್ ಇವಾಗ ನಾವು ಹೋಗ್ತೀವಿ, ಓಕೆ ಈ ಪ್ರಾಡಕ್ಟ್ ನೀವು ಮಾಡ್ತೀರಿ ಅಂತ ನಮಗೂ ಗೊತ್ತಿರಲ್ಲ, ಇಲ್ಲೇ ಹತ್ತಿರದಲ್ಲೇ ಇರ್ತಾರೆ. ಅವಾಗ ಏನು ಮಾಡ್ತೀವಿ, ಅವ್ರನ್ನ ಹೋಗಿ ನೋಡ್ಬಿಟ್ಟು ಓಕೆ ನನಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ನಮ್ಮ ಕಂಪ್ನಿಗೆ ಬನ್ನಿ. ಸೊ ಅವಾಗ ನಿಮಗೆ ಒಂದು ಕಸ್ಟಮರ್ ಸಿಕ್ಕಂಗಾಗುತ್ತೆ. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ದೊಡ್ಡ ಕೈಗಾರಿಕೆಗಳಿಗೆ ಅನುಕೂಲ ಏನಂದರೆ ನಿಮ್ದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹತ್ತಿರದಲ್ಲೇ ಇದೆ, ಅನುಕೂಲ ಆಗುತ್ತೆ. ಚಿಕ್ಕ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಏನಾಗುತ್ತೆ, ಅವ್ರು ಕಸ್ಟಮರ್ ಸಿಗ್ತಾರೆ, ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಬೋದು. ನೀವು ಎಲ್ಲ ಕೈಗಾರಿಕೆಗಳನ್ನ ನೋಡಿದ್ರೆ ಸುಮಾರು ಅಟ್ಲೀಸ್ಟ್ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತೀವಿ ಇಲ್ಲಿ. ಬಟ್ ಇಲ್ಲಿ ಲೋಕಲ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನೋಡಿದ್ರೆ 5-10% ಅಷ್ಟೇ ಇದೆ. ಉದ್ದೇಶ ಏನಂದ್ರೆ ಇದನ್ನ ಜಾಸ್ತಿ ಮಾಡಬೇಕು ಅಂತ. ಸರ್ ಇವಾಗ ಅಟ್ಲೀಸ್ಟ್ ನಮ್ಮ ನಂಜನಗೂಡು ಮತ್ತು ಈ ಏರಿಯಾದಲ್ಲಿ ನೋಡಿದ್ರೆ ಲೋಕಲ್ ಜಾಸ್ತಿ ಇದ್ದಾರೆ. ಹೊರಗಡೆ ರಾಜ್ಯದವ್ರು ಅಷ್ಟೊಂದಿಲ್ಲ ನಾನು ಕೇಳಿದ್ರೆ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಗೆ ಒಂದು 10 ರಿಂದ 12 ಕಂಪ್ನಿಗಳಲ್ಲಿ ನೋಡ್ತಾ ಇದೀವಲ್ಲ, ಬೃಹತ್ ಕೈಗಾರಿಕೆಗಳಲ್ಲಿ ಲೋಕಲ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾನೆ ಇದ್ದೀವಿ. ಕನ್ನಡ ಅಥವಾ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಕೊಡ್ತೀವಿ. ಕೆಲವೊಂದು ವಿಭಾಗದಲ್ಲಿ ಇವೆಲ್ಲಿ ನೈಪುಣ್ಯತೆ ಅನ್ನೋದು ಬೇಕಾಗುತ್ತೆ. ನಮ್ಗೆ ಎಲ್ಲಿ ನೈಪುಣ್ಯತೆ ಅನ್ನೋದು ಇನ್ನೂ ಬೆಳೆದಿಲ್ಲ ನಮ್ಮ ಈ ಲೋಕಲ್ ಇದರಲ್ಲಿ, ಅದನ್ನ ಮಾತ್ರ ಬೇರೆ ಕಡೆಯಿಂದ ತಗೊತಾ ಇದ್ದೀವಿ. ಒಂದು ನಿಮಿಷ. ಕರ್ನಾಟಕದಲ್ಲಿ ಎಸ್ಪೆಷಲಿ ಮೈಸೂರು, ಮಂಡ್ಯ, ಹಾಸನ್ ಈ 3 ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು ಜನಗಳು ವ್ಯವಸಾಯ ಬೇಸ್ಡ್ ಮೇಲೆ ವ್ಯವಸಾಯ ಮಾಡ್ತಾರೆ. ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡೋಕ್ಕೆ ಬರೋರು ಕೊಂಚ ಕಡಿಮೆ. ಅದಕ್ಕೆ ಮ್ಯಾಕ್ಸಿಮಮ್ ಪೀಪಲ್ ರಾಯಚೂರು, ಬಳ್ಳಾರಿ ಆ ಸೈಡ್ನಲ್ಲಿ ಬರ್ತಾಯಿದ್ರು. ಅವರು ಕೂಡ ನಮ್ಮ ಕನ್ನಡದವರೇ. ಬಟ್ ಸುಮಾರು ಏರಿಯಾನಲ್ಲಿ ಆ್ಯಕ್ಚುಲಿ ನಮ್ಮ ಕನ್ನಡದವರು ಸಿಕ್ಕಿಲ್ಲ, ಸ್ಕಿಲ್ ಇಲ್ಲ, ಅವ್ರ ಸ್ಕಿಲ್ ಸರಿ ಸಾಲ್ತಾ ಇಲ್ಲ. ಆಮೇಲೆ ನಾವು ಒಂದು 10% 5% ಔಟ್ಸೈಡ್ ಅವ್ರನ್ನ ತೊಗೋತಾ ಇದ್ವಿ. ನಮ್ಮ ಕನ್ನಡದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ವಿ. ಅದು ಆಗಿದ ಮೇಲೆ ಸಿಕ್ಕಿಲ್ಲ ಅನ್ನೋ ನೆಕ್ಸ್ಟ್ ಆಲ್ಟರ್ನೇಟ್ ಆ್ಯಕ್ಚುಲಿ ಔಟ್ಸೈಡ್ ಅವ್ರಿಗೆ ಕೊಡ್ತಾ ಇದ್ವಿ. ಇನ್ನೊರು ಒಂದು ಆ್ಯಕ್ಚುಲಿ ಈಗ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ಸುಮಾರು ಈ ವ್ಯವಸಾಯ ಆಧಾರಿತ ಇದೆಲ್ಲ ಸಿಕ್ಕಿದ ಮೇಲೆ ಎಸ್ಪೆಷಲಿ ಈ ಟೈಮ್ನಲ್ಲಿ ವ್ಯವಸಾಯ ಮಾಡಿದವರು ಜಾಸ್ತಿ ಇರ್ತಾರೆ. ಅದಕ್ಕೆ ಆ ಕೆಲಸಕ್ಕೆ ಜಾಸ್ತಿ ಹೋಗ್ತಾರೆ. ಇಂಡಸ್ಟ್ರಿ ಕೆಲಸಕ್ಕೆ ಬರೋರು ಕೊಂಚ ಕಡಿಮೆ ಆಗ್ತಾರೆ. ಈ ಟೈಮ್ನಲ್ಲಿ ಮೇ ಬಿ ಯಾರು ಗೌರ್ಮೆಂಟ್ ಕೂಡ ಈಗ ಆಲ್ರೆಡಿ ಒಂದು ರೂಲ್ ಪಾಸ್ ಮಾಡ್ತಾ ಇದ್ರು. ಇಲ್ಲ, ಆ್ಯಕ್ಚುಲಿ ಕರ್ನಾಟಕ ಗೌರ್ಮೆಂಟ್ ವೆರಿ ಕ್ಲಿಯರ್. ಆ್ಯಕ್ಚುಲಿ ಅದು ಗ್ಯಾರಂಟಿ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ನೀವು ಹೇಳ್ದಂಗೆ HD ಕುಮಾರಸ್ವಾಮಿ ಅವರು ಈ ನಾಡಿನವರು, ಕರ್ನಾಟಕದವರು, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಬೆಳೆದಿಂತಕ್ಕಂಥವ್ರು. ಅವ್ರು ಏನು ಮಾಡ್ತಾರೆ ಅಂದರೆ ಪಾಲಿಸಿ ಮೇಕಿಂಗ್ ಅಂತ ಬರುತ್ತಲ್ಲ, ಅವಾಗ ಸ್ವಲ್ಪ ದಾರಿಗಳನ್ನ ಸುಗಮ ಮಾಡ್ತಾರೆ. ಕರ್ನಾಟಕದಲ್ಲಿ ಉತ್ತೇಜನ ಕೊಡ್ತಾರೆ.
ಆ ಮುಖಾಂತರ ಬೃಹತ್ ಕೈಗಾರಿಕೆಗಳು ಬೆಳೆಯೋ ಥರ ಮಾಡ್ತಾರೆ. ಸುಮಾರು ಸ್ಕೀಮ್ಗಳಿದೆ ಇವಾಗ. ನೀವು ಅವ್ರು ಹೇಳಿದ್ರಲ್ಲ ಜಪಾನ್ ಅವ್ರನ್ನ ಏನಕ್ಕೆ ಕರ್ಕೊಂಬರ್ತೀರಿ ಅಂತ, ಆ ಕೇಸ್ ನಮಗೆ ಗೊತ್ತು. ಏನಕ್ಕೆ ಅಂತಂದರೆ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಂತ ಏನಿದೆ ಅದರಲ್ಲಿ ಆ ತಂತ್ರಜ್ಞಾನ ಇರೋದು ಕೆಲವೊಂದು ದೇಶಗಳಲ್ಲಿ ಮಾತ್ರ ಇದೆ. ನಮ್ಮ ಭಾರತದಲ್ಲಿ ಆ ತಂತ್ರಜ್ಞಾನದ ನೈಪುಣ್ಯತೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಆ ದೇಶದವ್ರನ್ನ ಕರ್ಕೊಂಡ್ಬಿಟ್ಟು, ಅದು ಕೂಡ ಗೌರ್ಮೆಂಟ್ ಅವ್ರು ಕ್ಲಿಯರಾಗಿ ಹೇಳ್ತಾರೆ, ಅವ್ರನ್ನ ಇಷ್ಟು ವರ್ಷ ಮಾತ್ರ ಕೆಲಸಕ್ಕೆ ಇಟ್ಕೋಬೋದು. ಅವರು ಬಂದ್ಬಿಟ್ಟು ಇಲ್ಲಿ ಟ್ರೈನಿಂಗ್ ಕೊಟ್ಟು ನಮ್ಮ ಭಾರತದವ್ರನ್ನ ಟ್ರೈನಿಂಗ್ ಮುಗಿಸಿದ ಮೇಲೆ ತಿರ್ಗಾ ಮತ್ತೆ ಅವ್ರನ್ನ ವಾಪಸ್ ಕಳಿಸ್ಬೇಕು. ಅವ್ರಿಗೆ ಪರ್ಮನೆಂಟ್ ಅಂತ ಕೊಟ್ಟಿರಲ್ಲ. ಅವ್ರಿಗೇನು ಮಾಡ್ತಾರೆ ಅಂದರೆ ಇಷ್ಟು ವರ್ಷ ಕಾಂಟ್ರಾಕ್ಟ್ ಅಂತ ಕೊಟ್ಬಿಟ್ಟು ನಮಗೆ ಟ್ರೈನರ್ ಅಂತ ಆ್ಯಕ್ಟಿವ್ ಆಗಿ ಯೂಸ್ ಮಾಡ್ಕೊತೀವಿ. ಈ ಕುಮಾರಸ್ವಾಮಿ ಅವರು ಆಗಿರೋದ್ರಿಂದ ಡೆಫಿನೆಟ್ ಆಗಿ ಈ ಬೃಹತ್ ಕೈಗಾರಿಕೆಗಳಲ್ಲಿ ಏನು ನಮಗೆ ಇವಾಗ ಸ್ಕೀಮ್ಗಳಿದೆ ಅಥವಾ ಯಾವ ಕೈಗಾರಿಕೆಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಆ ಕೈಗಾರಿಕೆಗೆ ಬೇಕಾದಂಥ ರಿಕ್ವೈರ್ಮೆಂಟ್ಸ್ ಏನು, ಅದನ್ನೆಲ್ಲ ನೋಡ್ಬಿಟ್ಟು ಗ್ಯಾರಂಟಿ ಅದು ಮುಂದಿನ ನೆಕ್ಸ್ಟ್ 5 ವರ್ಷದಲ್ಲಿ ಗ್ಯಾರಂಟಿ ಸಹಾಯ ಆಗುತ್ತೆ. ಸರ್, ಕುಮಾರಸ್ವಾಮಿ ಅವ್ರ ಮುಖಾಂತರನೇ ಹೋಗ್ಬೇಕಂತ ಇರಲ್ಲ. ಮೋಸ್ಟ್ ಆಫ್ ದ ಸ್ಕೀಮ್ಸ್ಗಳು ಹೆಂಗಿರುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇರುತ್ತೆ. ಲೈಕ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ಲಿ ಬಂದರೆ ನಿಮಗೆ ಸ್ಪೆಕ್ ಸ್ಕೀಮ್ ಅಂತ ಒಂದಿದೆ. ಸ್ಪೆಕ್ ಸ್ಕೀಮ್ ಈಸ್ ಫಾರ್ ಎಂಟೈರ್ ಕಂಟ್ರಿ, ಇಡೀ ದೇಶಕ್ಕೆ ಅದು ಒಂದೇ ಕಾನೂನು ಇರುತ್ತೆ. ನಮ್ಮವರೇ ಆಗಿರೋದ್ರಿಂದ ಅಡ್ವಾಂಟೇಜ್ ಏನಂದರೆ ನಿಮಗೆ ಸರ್ ನಮ್ದು ಇಲ್ಲಿ ಕರ್ನಾಟಕದಲ್ಲಿದೆ, ನಮಗೆ ಇನ್ನೊಂದು ಸ್ವಲ್ಪ ಇದರಲ್ಲಿ ಈ ಸಡಿಲತೆ ಬೇಕು ಅಥವಾ ನಮಗೆ ಇಲ್ಲಿ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿದಾಗ ನಮ್ಮವರಿದ್ದಾಗ ಮಾತಾಡೋಕ್ಕೆ ಈಸಿ ಆಗುತ್ತೆ. ಆ ಅನುಕೂಲ ಆಗೇ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಆಫ್ಟರ್ ಕೋವಿಡ್ ಟೈಮ್ನಲ್ಲಿ ಕೊಂಚ ಪ್ರಾಬ್ಲಮ್ ಆಗಿದೆ. ಬಟ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ತುಂಬ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಟ್ಟು ಕೊಂಚ ಸಪೋರ್ಟ್ ಮಾಡಿದ ಮೇಲೆ ಇವಾಗ ಎಲ್ಲ ಅವರು ರಿಕವರ್ ಆಗಿದ್ದರು. ಏನೀ ಪ್ರಾಬ್ಲಮ್ ಇಲ್ಲ, ಎಲ್ಲ ಅವರು ಇದ್ದಾರೆ. ಈಗ ನಮ್ಮ ಮೈಸೂರದಲ್ಲಿ, ಚಾಮರಾಜನಗರದಲ್ಲಿ, ನಂಜನಗೂಡದಲ್ಲಿ ಸುಮಾರು ನಮ್ಮ ಕನ್ನಡದವರೇ MSME ಇಂಡಸ್ಟ್ರೀಸ್ ಇದೆ. ಈಗ ಏನಾಗ್ತಾ ಇದನ್ನ ಅವ್ರ ಇಂಡಸ್ಟ್ರೀಸ್ ಚೆನ್ನಾಗಿ ನಡೆಸ್ಬೇಕನ್ನ, ಇಲ್ಲ ಅವ್ರ ಇಂಡಸ್ಟ್ರೀಸ್ ಇಂಪ್ರೂವ್ ಮಾಡಬೇಕನ್ನ, ಅವ್ರಿಗೆ ಕಸ್ಟಮರ್ಸ್ ಜಾಸ್ತಿ ಬೇಕಾಗತ್ತೆ. ಅದಕ್ಕೆ ಇವಾಗ ನಾವು ಜುಲೈ 18ಗೆ ಈ ಬೈಯರ್ ಸೆಲ್ಲರ್ಸ್ ಮೀಟನ್ನೇ ಆರ್ಗನೈಸ್ ಮಾಡ್ತಾ ಇದ್ವಿ. ಈ ಬೈಯರ್ಸ್ ಹೋಗ್ಬೇಕಂದ್ರೆ ಇಲ್ಲೇ ಪರ್ಚೇಸ್ ಮಾಡೋಕ್ಕೆ ಅವಕಾಶ ಸಿಕ್ಕತ್ತೆ. ಅದಕ್ಕೆ ನಾವು ಈ ಬೈಯರ್ ಸೆಲ್ಲರ್ಸ್ ಮೀಟ್ ಎಸ್ಪೆಷಲಿ ಫಾರ್ ಮೈಸೂರು ಝೋನ್ಗೆ ನಾವು ಇದು ಆರ್ಗನೈಸ್ ಮಾಡ್ತೀವಿ. ಇದು ಕರ್ನಾಟಕ CI ಕರ್ನಾಟಕ ಆರ್ಗನೈಸ್ ಮಾಡಿದೆ, ಬಟ್ ನಾವು ಮೈಸೂರು ಝೋನ್ಗೆ ಎಸ್ಪೆಷಲಿ ಇಂಪ್ರೂವ್ ಮಾಡೋಕ್ಕೆ ಮಾಡ್ತಾ ಇದ್ವಿ. ಇದು ಓನ್ಲಿ ಕರ್ಟನ್ ರೈಸರ್. ಇದು ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡೋಕ್ಕೆ ಮೈಸೂರಿನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ದೊಡ್ಡ ಬೈಯರ್ಸ್ ಸೆಲ್ಲರ್ಸ್ ಮೀಟು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ವಿ. ಅದು ನೆಕ್ಸ್ಟ್ ಮಂತ್ನಲ್ಲಿ ಅದು ಅನೌನ್ಸ್ ಮಾಡ್ತೀವಿ. ಅದು ನವಂಬರ್ ಇಟ್ ವಿಲ್ ಬಿ ಆರ್ಗನೈಸ್ಡ್ ಸಮ್ವೇರ್ ಇನ್ ನವಂಬರ್. Now actually it is a small this thing we are doing it, but in Bangalore it is going to be a very big event, and it is going to be all ministers, everybody will be present in that actually. ನಮ್ಮ ಮೈಸೂರಿಗೆ ಒಳ್ಳೆದೇನನ್ನ ನಮ್ಮ ಮೈಸೂರು ಶಾಸಕರೇ ಮುಖ್ಯಮಂತ್ರಿ ಅವರಿದ್ದಾರೆ, ನಮ್ಮ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಎಲ್ಲ ಇಂಡಸ್ಟ್ರೀಸ್ ಇಲ್ಲಿ ಬರೋಕ್ಕೆ ಚಾನ್ಸ್ ಇದೆ. ಈಗ ಆ ಇಂಡಸ್ಟ್ರೀಸ್ ಬಂದು ಇಲ್ಲಿ ಸಕ್ಸಸ್ ಆಗಬೇಕನ್ನ MSMEಸ್ಗೆ ತುಂಬ ಸಪೋರ್ಟ್ ಮಾಡಬೇಕು. ಅದು ಸಪೋರ್ಟ್ ಮಾಡೋಕ್ಕೆ ಈ ಬೈಯರ್ ಸೆಲ್ಲರ್ಸ್ ಮೀಟ್ ತುಂಬ ಉಪಯೋಗ ಆಗುತ್ತೆ. ಅದಕ್ಕೆ ನಾವು ಈ ಕಾನ್ಫರೆನ್ಸು, ಈ ಬೈಯರ್ ಸೆಲ್ಲರ್ಸ್ ಮೀಟು ಎರಡೂ ಮಾಡ್ತಾ ಇದ್ವಿ. Your question, MSME is from MSMEs. 36% contribution to manufacturing output and 45% of exports are from MSMEs. The contribution from MSMEs to the growth of the economy is very large. So that is why as CI we are giving all this support MSMEs by way of this Buyers Seller Meet now in Mysore and the large one in Bangalore. ಇದು ರಾಂಗ್ ಮಿಸ್ಕಾನ್ಸೆಪ್ಷನ್ ಆ್ಯಕ್ಚುಲಿ. ನಾರ್ಮಲಿ ಕರ್ನಾಟಕದಲ್ಲಿ ಮಿನಿಮಮ್ ವೇಜಸ್ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗಿದೆ. ಮಿನಿಮಮ್ ವೇಜಸ್ ಆ್ಯಕ್ಟ್ ಎಲ್ಲ ಅವರು ಫಾಲೋ ಮಾಡಲೇಬೇಕು. ಅದು ಎಲ್ಲ ಅವರು ಫಾಲೋ ಮಾಡ್ತಾಯಿದ್ರು. ಅದಕ್ಕೆ ಅದು ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಬಟ್ ಮಿನಿಮಮ್ ವೇಜ್ ಇಸ್ ದಿ ಬೇಸಿಕ್ ಆ್ಯಕ್ಚುಲಿ. ಅದಕ್ಕೆ ಮೇಲೆ ಕೊಡೋದು ಆ್ಯಕ್ಚುಲಿ ಅವ್ರ ಸರ್ವಿಸ್ ಮೇಲೆ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ, ಅವರು
ಅವರಿದೆ ಸ್ಕಿಲ್ ಮೇಲೆ ಅದು ಸಿಕ್ಕತ್ತೆ. ಈಗ ಬಂದವರು ಆ್ಯಕ್ಚುಲಿ ಕಾಂಟ್ರಾಕ್ಟ್ನಲ್ಲಿ ಬಂದಿದ್ದವ್ರನ್ನ ಮ್ಯಾಕ್ಸಿಮಮ್ 1 year 2 years ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಕೂಡ 20 years 30 years ಮಾಡಿದ ಕೆಲಸ ಅವ್ರಿಗೆ ಆ ಸಂಬಳ ಸಿಗಬೇಕನ್ನ ಸಿಗೋದು ಕಷ್ಟ. ಅವರು 20 years ಬಿಫೋರ್ ನೋಡಿದರೆ ಇವ್ರಿಗನ್ನ ಕಡಿಮೆ ಸ್ಯಾಲರಿನೇ ಕೆಲಸ ಮಾಡಿದರು. ಈಗ ಇವ್ರಿಗೆ ಏನನ್ನ ಮಿನಿಮಮ್ ವೇಜಸ್ ಏನಿದೆ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ರೂಲ್ ಇದೆ, ಅದು ಮಾಡ್ತಾ ಇದ್ರು, ಎಲ್ಲ ಇಂಡಸ್ಟ್ರೀಸ್ ಮಾಡ್ತಾ ಇದ್ರು, ಅದು ಮಾಡಲೇಬೇಕು. ಸಬ್ಸಿಡಿ ಬಗ್ಗೆ ಆ್ಯಕ್ಚುಲಿ ಈಗ ಸಬ್ಸಿಡಿ ಬಗ್ಗೆ ಆ್ಯಕ್ಚುಲಿ ಗೌರ್ಮೆಂಟ್ ಆಫೀಸಸ್ ಬರ್ತಾರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. MSMEಗೆ ಇದಕ್ಕೆ ಇನ್ನೊರು ಒಂದು ವಿಷಯ ಹೇಳ್ತೀನಿ. ಕೈಗಾರಿಕೆನಲ್ಲಿ ದೊಡ್ಡ ಕೈಗಾರಿಕೆಗಳು, ಮಧ್ಯಮ ಥರ ಕೈಗಾರಿಕೆಗಳು, ಚಿಕ್ಕ ಕೈಗಾರಿಕೆಗಳು ಇರ್ತಾರೆ. ದೊಡ್ಡ ಕೈಗಾರಿಕೆಗಳಿಗೆ ಏನೇನು ಸಿಗುತ್ತೆ ಅದೆಲ್ಲ ಸಿಗುತ್ತೆ. ಮಧ್ಯ ತರಹ ಕೈಗಾರಿಕೆ ಅವ್ರಿಗೆ ಕೂಡ ಸಿಗುತ್ತೆ. ಈ ಚಿಕ್ಕ MSME ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರುತ್ತೆ, ಇವರಿಗೆ ಬರೋ ಸಬ್ಸಿಡೀಸು, ಇವರಿಗೆ ಬರೋ ಇದಕ್ಕೆ ನಾವು ಆಲ್ರೆಡಿ ಒಂದು ಆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ವಿ CAI ಕರ್ನಾಟಕದಲ್ಲಿ. ಈಗ ಇದರಲ್ಲಿ ಕೂಡ ಆ್ಯಕ್ಚುಲಿ ಇಂಡಸ್ಟ್ರಿ ಸೆಕ್ರೆಟರಿ ಗುಂಜನ್ ಬರ್ತಾಯಿದ್ರು. ನಮ್ಮ ಸೈಡ್ನಲ್ಲಿ ನಮ್ಮ ಮಧ್ಯ ತರಹ ಚಿಕ್ಕ ಆ್ಯಂಡ್ ದೊಡ್ಡ ಇಂಡಸ್ಟ್ರೀಸ್ನಲ್ಲಿ ಏದನ್ನ ಪ್ರಾಬ್ಲಮ್ ಇದೆಯೇ ಅದು ಅವ್ರಿಗೆ ಹೇಳಿದರೆ ಅವ್ರು ಸಾಲ್ವ್ ಮಾಡಿ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾಯಿದ್ರು. ಆ ಕಾನ್ಫರೆನ್ಸ್ನಲ್ಲಿ ಅವರು ಕೂಡ ಒಂದು ಸ್ಪೀಕರ್ ಥರ ಇದ್ದಾರೆ. ಅದು ಬಿಟ್ಟು ಆ್ಯಕ್ಚುಲಿ ನಮ್ಮ DC ಅವರು ಈಗ ಹೊಸಬ ಬಂದಿದ್ದರು, ಅವರು ಕೂಡ ಬರ್ತಾಯಿದ್ರು. ನಮ್ಮ ಚಿಕ್ಕ ಇಂಡಸ್ಟ್ರೀಸ್ಗೆ ಏದನ್ನ ಪ್ರಾಬ್ಲಮ್ ಇದೆಯನ್ನ ಅವ್ರಿಗೆ ಹೇಳಿದರೆ ಅವರು ಕೂಡ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಈವನ್ ರಾಜೇಂದ್ರ ಅವರು ಕೂಡ ಹೇಳಿದರು, ಅವರು ಕೂಡ ಮಾಡಿದರು, ಚಿಕ್ಕ ವಿಷಯ ಅಲ್ಲ. ಬಟ್ ಈಗ ಇವರು ಬಂದಿದ ಮೇಲೆ ಇವ್ರಿಗೆ ಕೂಡ ನಾವು ಅರ್ಜಿ ಕೊಟ್ಟಿದ ಮೇಲೆ ಅದು ಕೂಡ ಸಾಲ್ವ್ ಆಗುತ್ತೆ. ಆ್ಯಕ್ಚುಲಿ ಸಬ್ಸಿಡೀಸ್ ಎಲ್ಲ ಆ್ಯಕ್ಚುಲಿ ಗೌರ್ಮೆಂಟ್ ಅವರು ಆವಾಗ ಹೇಳ್ತಾರೆ, ಆವಾಗ ಪ್ರೋಗ್ರಾಮ್ನಲ್ಲಿ ಅವ್ರು ಹೇಳ್ತಾರೆ. 4:15 5:40 ಅದೇ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಸರ್.